टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಉಗ್ರರ ಗುಂಡಿನ ದಾಳಿಗೆ ಇಬ್ಬರು ಕನ್ನಡಿಗರು ಬಲಿಯಾಗಿದ್ದಾರೆ. ಶಿವಮೊಗ್ಗ ಹಾಗೂ ಹಾವೇರಿಯವರು. ಹಿಂದೆ ಇಬ್ಬರು ಕನ್ನಡಿಗರ ಮೃತದೇಹವನ್ನು ರವಾನೆ ಮಾಡಲಾಗುತ್ತೆ. ಇಂದು ಸಂಜೆ ವೇಳೆಗೆ ಮೃತದೇಹಗಳು ಶಿಫ್ಟ್ ಆಗುವಂತ ನಿರೀಕ್ಷೆ ಇದೆ. ಶ್ರೀನಗರದ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹಗಳನ್ನು ಶಿಫ್ಟ್ ಮಾಡಲಾಗುತ್ತೆ. ಇದು ಪಹಲ್ಗಾಮ್ ಏನು ಬೇಸ್ ಕ್ಯಾಂಪ್ ಇರುತ್ತೆ, ಅಲ್ಲಿಂದ ಸಾಕಷ್ಟು ಆಪ್ಷನ್ಸ್ ಇರುತ್ತೆ ನಿಮಗೆ ಹೋಗೋದಕ್ಕೆ. ಬೈಸರನ್ ವ್ಯಾಲಿ ಇರ್ಬೋದು, ಎಲ್ಲ ಕಡೆ ಪೋನಿ ರೈಡ್ ಮೂಲಕ ಹೋಗುವಂಥ ಒಂದು ಪ್ರದೇಶ ಇದು. ಆದರೆ ಇದೇ ಒಂದು ಸ್ಥಳವನ್ನು, ಇದೇ ಜಾಗವನ್ನು ಎಲ್ಲೂ ಕೂಡ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಬಾರ್ದು ಅಂತ ಉಗ್ರರು ಟಾರ್ಗೆಟ್ ಮಾಡಿ ಇಲ್ಲಿ ಹೊಂದಿದ್ದಾರೆ. ಈಗ ಸದ್ಯಕ್ಕೆ ನೋಡ್ತಾ ಇದ್ದೀರಾ, ಮಂಜುನಾಥ್ ರಾವ್ ಶಿವಮೊಗ್ಗದವರು, ಉದ್ಯಮಿ. ಸೊ ಹಾಗೆ ಹಾವೇರಿಯ ಭೂಷಣ್ ಅವರು ಕೂಡ ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಇಬ್ಬರು ಉಗ್ರರ ದಾಳಿಯಲ್ಲಿ ಸಾವನ್ನಪ್ಪ ಕನ್ನಡಿಗರನ್ನು, ಅವರ ಮೃತದೇಹವನ್ನು ಇವತ್ತೇ ಅವರ ಊರಿಗೆ ಶಿಫ್ಟ್ ಮಾಡಲಾಗುತ್ತೆ. ಯಾರೂ ಕೂಡ ನಿರೀಕ್ಷೆ ಮಾಡಿದಂತಹ ಒಂದು ಘಟನೆ. ನೀವೀಗ ನೋಡ್ತಾ ಇದ್ದೀರಾ, ಆ ಬಾಕ್ಸ್ನಲ್ಲಿ ಮೇಲ್ ಮಧುಸೂದನ್ ರಾವ್ ಅಂತ ಅಲ್ಲಿ ಹೆಸರನ್ನು ಬರೆಯಲಾಗಿದೆ. ಯಾಕಂದರೆ ಕರೆಕ್ಟಾಗಿ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಆಗಬೇಕು ಅಂತ ಈಗ ಬಾಕ್ಸ್ಗಳಲ್ಲಿ ಅವರ ಹೆಸರನ್ನು ಹಾಕಲಾಗಿದೆ.